ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. 5, 8 ಮತ್ತು 9ನೇ ತರಗತಿ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಡೀ ಸರ್ಕಾರದ ಸ್ಪಷ್ಟನೆ ಏನು, ಸರ್ಕಾರದ ನಿಲುವು ಏನು, ಸರ್ಕಾರ ಏನು ಮಾಡಬೇಕು ಅಂತ ಕೈಗೊಂಡಿದ್ದನ್ನು ತಿಳಿಸಿಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೇಯ್ನಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಜರಾಗಿ ನೀವು ನೋಡೋದಾದರೆ, ನೀವು ನ್ಯೂಸಲ್ಲಿ ನೋಡ್ತಿರೋದು ಬೋರ್ಡ್ ಪರೀಕ್ಷೆ ನಡೀಬೇಕು ನಡೀಬಾರದು ಅಂತ. ಅದರ ಮಧ್ಯೆ ಇಲ್ಲಿ ಖಾಸಗಿ ಶಾಲೆಗಳು ಅದ್ರ ಜೊತೆ ಸರ್ಕಾರದ ಮಧ್ಯೆ ಒಂದು ರೇಷಿಯೋ ನೋಡಿ ಶುರುವಾಗಿದೆ. ರೇಷಿಯೋ ಅಂದರೆ ಮೀನ್ಸ್ ಒಂದು ಏನಂತ ಹೇಳಿದ್ರೆ ಒಂದು ರೀತಿ ಮೇಲು ಕೀಳು ಮೀನ್ಸ್ ನಮ್ಮ ರೆಸ್ಪೆಕ್ಟ್ ಹೆಂಗೆ ಅಂತ ಮುಜುಗರ ಅಂತ ಹೇಳ್ಬೋದು. ಮುಜುಗರ ಶುರುವಾಗಿರುತ್ತೆ. ಈಗ ಇನ್ ಕೇಸ್ ಕೋರ್ಟು ಪರೀಕ್ಷೆಯನ್ನು ಮಾಡಬೇಕು ಅಂದರೆ ಸರ್ಕಾರಕ್ಕೆ ಹೆಮ್ಮೆ ಆಗುತ್ತೆ, ಇನ್ ಕೇಸ್ ಮಾಡಬಾರ್ದು ಅಂದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಅದಕ್ಕೋಸ್ಕರ ಹೈಕೋರ್ಟ್ ಆದೇಶನ ಮತ್ತೆ ಎತ್ತಿ ಹಿಡಿಯಬಾರ್ದು. ಸರ್ಕಾರ ಮತ್ತೆ ಮೇಲ್ಮನೆಗೆ ಹೋಗಿತ್ತು, ಮೇಲ್ಮನವಿ ಮತ್ತೆ ಪರೀಕ್ಷೆ ಮಾಡೋಕ್ಕೆ ಮನವಿ ಕೊಡ್ತು. ಈ ರೀತಿ ಸರ್ಕಾರದ ನಿಲುವಿದೆ. ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಶಿಕ್ಷಣ ಇಲಾಖೆ ಕಾಯ್ದೆ ಅಡಿ ಶಿಕ್ಷಣ ಇಲಾಖೆ ಕಾಯ್ದೆನೂ ಕೂಡ ಇದೆ. ಅದರ ಅನ್ವಯನ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ, ವಿದ್ಯಾರ್ಥಿಗೆ ಕಲಿಕೆಗೆ ಹೆಲ್ಪ್ಫುಲ್ ಆಗುತ್ತೆ. ವಿದ್ಯಾರ್ಥಿಗಳು ಮುಂದೆ ದೈತ್ಯಕರದ ಕಾಂಪಿಟೇಟಿವ್ ಎಕ್ಸಾಮ್ಗಳು ಪರೀಕ್ಷೆಗಳನ್ನು ಬರೀಬೇಕು, ಅದಕ್ಕೆ ಸಹಾಯಕರವಾಗುತ್ತೆ ಅಂತ ಇಲ್ಲಿ ಸರ್ಕಾರ ತನ್ನ ನಿಲುವನ್ನು ಕೂಡ ಸ್ಪಷ್ಟಪಡಿಸಿದೆ. ಅದು ಪಟ್ಟು ಹಿಡಿದಿದೆ. ಸರ್ಕಾರ ಅಂದರೆ ಪಟ್ಟು ಹಿಡಿದಿದೆ. ಯಾಕೆಂದರೆ ಅದಕ್ಕೆ ಸರ್ಕಾರ ಕೂಡ ಪಟ್ಟು ಹಿಡಿದಿದೆ, ಈ ಕಡೆ ಖಾಸಗಿ ಸಂಸ್ಥೆಗಳು ಕೂಡ ಪಟ್ಟು ಹಿಡಿದಿದ್ದಾವೆ. ಹಂಗಾಗಿ ಈ ರೀತಿ ಗೊಂದಲಮಯ ವಾತಾವರಣ ಶುರುವಾಗಿ ಈ ರೀತಿ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿದೆ. ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಒಂದ್ಸಲ ಪರೀಕ್ಷೆ ಇಲ್ಲ ಅಂತಾರೆ, ಒಂದ್ಸಲ ಪರೀಕ್ಷೆ ಇದೆ ಅಂತಾರೆ, ಒಂದ್ಸಲ ಪರೀಕ್ಷೆ ಶುರುವಾಯಿತು ಅಂತ ಬರೀತಾರೆ, ಮತ್ತೆ ಇನ್ನೊಂದ್ಸಲ ಆರ್ಡ್ರ್ ಬರುತ್ತೆ ಪರೀಕ್ಷೆ ಇಲ್ಲ ಅಂತ, ಇನ್ನೊಂದ್ಸಲ ಆರ್ಡ್ರ್ ಬರುತ್ತೆ ಓಲ್ಡ್ಗೆ ಇಟ್ಟಿರಿ ಅಂತ. ಈ ರೀತಿ ನಿಲುವುಗಳು ಇದೆ. ಸರ್ಕಾರದ ನಿಲುವು ಇಷ್ಟ ಆಗಿದೆ. ವಿದ್ಯಾರ್ಥಿಗಳ ಕಲಿಕೆಗೋಸ್ಕರ ಶಿಕ್ಷಣ ಇಲಾಖೆ ಕಾಯ್ದೆಯ ಪ್ರಕಾರ ನಾವು ಕಂಡಕ್ಟ್ ಮಾಡ್ತೀವಿ, ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಸರ್ಕಾರದ ನಿಲುವು ಇದೆ.